ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ ಸ್ಮೃತಿ ಮಂದಾನ ತಮ್ಮ ಮದುವೆಯ ಬಗ್ಗೆ ಒಂದು ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದಾರೆ. ನಮ್ಮ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ ಸ್ಮೃತಿ ಹೇಳ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಈ ಸ್ಮೃತಿ ಮಂದಾನ ಅವರ ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವಾದಗಳು ಕೂಡ ಆಗಿತ್ತು. ಮದುವೆ ಕ್ಯಾನ್ಸಲ್ ಆಗುತ್ತೆ ಅದು ಇದು ಅಂತ ಬಹಳ ದೊಡ್ಡ ಚರ್ಚೆ ಆಗಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ. ಅದಕ್ಕೆ ಸಂಬಂಧಿಸಿದ ಹಾಗೆ ಸ್ಮೃತಿ ಮಂದಾನ ಈಗ ಒಂದು ಪೋಸ್ಟ್ ಮಾಡಿ ಒಂದು ಕನ್ಫರ್ಮ್ ಮಾಡಿದ್ದಾರೆ. ಪಲಾಶ್ ಮುಚ್ಚಲು ಜೊತೆಗೆ ಮದುವೆ ರದ್ದಾಗಿದೆ ಅನ್ನುವಂತಹ ಮಾಹಿತಿ. ಪಲಾಶ್ ಮುಚ್ಚಲ್ ಜೊತೆಗಿನ ಮದುವೆ ರದ್ದಾಗಿದೆ. ಈ ವಿಷಯವನ್ನ ಇಲ್ಲಿಗೆ ನಿಲ್ಲಿಸೋದಕ್ಕೆ ನಾನು ಬಯಸ್ತೇನೆ. ಸೋಷಿಯಲ್ ಮೀಡಿಯಾದಲ್ಲಿಯೂ ಪೋಸ್ಟ್ ಮಾಡಿ ಸ್ಮೃತಿ ಮಂದಾನ ಸ್ಪಷ್ಟನೆಯನ್ನು ನೀಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದಿಷ್ಟು ವಿವಾದಗಳಾಗಿತ್ತು. ಪಲಾಶ್ ಮುಚ್ಚಲ್ ಅವರ ಒಂದು ಹಿನ್ನೆಲೆಯನ್ನು ಗಮನಿಸಿ ಸ್ಮೃತಿ ಮಂದಾನ ಅವರ ಕುಟುಂಬ ಈ ಮದುವೆಯನ್ನು ನಿಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳ ದೊಡ್ಡ ವಿವಾದ ಆಗಿತ್ತು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ, ಮಹಿಳಾ IPLನ ಬೆಂಗಳೂರು ಟೀಮ್ನ RCBಯ ನಾಯಕಿ ಕೂಡ ಹೌದು ಸ್ಮೃತಿ ಮಂದಾನ. ಸೊ ಅವರ ಮದುವೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ, ನಮ್ಮ ಮದುವೆ ರದ್ದಾಗಿದೆ. ಇದ್ರ ಬಗ್ಗೆ ನನಗೆ ಹೆಚ್ಚು ವಿವಾದಗಳನ್ನು ಇಟ್ಕೊಳ್ಳೋದಕ್ಕೆ ಅಥವಾ ಅದ್ರ ಬಗ್ಗೆ ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಇಲ್ಲಿ ಈ ವಿಷಯವನ್ನು ಕಂಪ್ಲೀಟಾಗಿ ಮುಗಿಸೋದಕ್ಕೆ ನಾನು ಬಯಸ್ತೀನಿ ಅನ್ನೋದಾಗಿ ಸ್ಮೃತಿ ಮಂದಾನ ತಮ್ಮ ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇತ್ತೀಚೆಗಷ್ಟೇ ಅವರ ನಿಶ್ಚಿತಾರ್ಥವೂ ಕೂಡ ಆಗಿತ್ತು. ಅದಾದ ಬಳಿಕ ಬಹಳ ಅದ್ದೂರಿಯಾಗಿ ನಿಶ್ಚಿತಾರ್ಥ ಆಗಿತ್ತು. ಅದಾದ ಬಳಿಕ ಒಂದು ವಿವಾದಗಳು ಕೂಡ ಬಂದಿತ್ತು ಅನ್ನೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅವರ ಪೋಸ್ಟ್ನಲ್ಲಿ ಏನಿದೆ ಅಂತ, ನನ್ನ ಜೀವನದ ಬಗ್ಗೆ ಊಹಾಪೋಹ ಹಬ್ಬಿದೆ, ಹೀಗಾಗಿ ಈ ಬಗ್ಗೆ ಮಾತನಾಡುವುದು ಮುಖ್ಯ ಅನ್ನೋದಾಗಿ ಅವರು ಅಲ್ಲಿ ಉಲ್ಲೇಖ ಮಾಡಿ, ನಾನು ತುಂಬ ಖಾಸಗಿ ವ್ಯಕ್ತಿ, ಅಂದರೆ ನಾನು ಪ್ರೈವೇಟ್ ಆಗಿ ಇರೋದಕ್ಕೆ ಬಯಸ್ತೀನಿ ಅನ್ನೋದಾಗಿ ಸ್ಮೃತಿ ಮಂದಾನ ಹೇಳಿದ್ದಾರೆ. ಹಾಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಥರದ ಚರ್ಚೆ ಸಂವಾದಗಳಿಗೆ ನಾನು ಅವಕಾಶವನ್ನು ಮಾಡಿಕೊಡೋದಿಲ್ಲ, ನಾನು ಅದನ್ನು ಹಾಗೆ ಇಡಲು ಬಯಸ್ತೇನೆ. ಜೊತೆಗೆ ಮದುವೆಯನ್ನು ರದ್ದುಗೊಳಿಸಲಾಗಿದೆ, ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸೋದಕ್ಕೆ ನಾನು ಬಯಸ್ತೀನಿ ಅನ್ನೋದಾಗಿ ಅವರು ಹೇಳ್ಕೊಂಡಿರೋದ್ರ ಜೊತೆಗೆ ದಯವಿಟ್ಟು ಈ ಸಮಯದಲ್ಲಿ ಎರಡು ಕುಟುಂಬಗಳ ಗೌಪ್ಯತೆಯನ್ನು ಗೌರವಿಸುವ ಹಾಗೆ ಸ್ಮೃತಿ ವಿನಂತಿ ಮಾಡಿಕೊಂಡಿದ್ದಾರೆ. ಖಾಸಗಿ ವಿಷಯ ಆಗಿರೋ ಕಾರಣಕ್ಕೋಸ್ಕರವಾಗಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಅನ್ನೋದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಹೆಚ್ಚು ಮಾತನಾಡೋದು ಬೇಕಾಗಿಲ್ಲ. ಟ್ರೋಲ್ ಮಾಡೋದು ಅಥವಾ ಪೋಸ್ಟ್ ಹಾಕಿ ಇನ್ನೊಂದೇನೋ ಹಬ್ಬಿಸೋದು ಆ ಥರದ್ದೆಲ್ಲ ಮಾಡಬೇಡಿ ಅನ್ನೋದಾಗಿ ಸ್ಮೃತಿ ತಮ್ಮ ಪೋಸ್ಟ್ನಲ್ಲಿ ವಿನಂತಿ ಮಾಡಿಕೊಂಡಿದ್ದಾರೆ. ಇದು ನಮ್ಮ ಖಾಸಗಿ ಜೀವನ, ಖಾಸಗಿ ಬದುಕಿದು, ಖಾಸಗಿಯಾಗಿರುವಂತಹ ವಿಷಯ. ಹಾಗಾಗಿ ಇದು ಸಾಮಾಜಿಕವಾಗಿ ಇನ್ನಷ್ಟು ಚರ್ಚೆ ವಿವಾದಗಳಿಗೆ ಕಾರಣ ಆಗೋದು ಬೇಕಾಗಿಲ್ಲ. ಎರಡು ಕುಟುಂಬಗಳಿಗೆ ಸಂಬಂಧಿಸಿದಂತಹ ವಿಷಯ ಇದು. ಸೊ ನಾವು ಮದುವೆಯನ್ನು ಈಗಾಗಲೇ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇದರ ಬಗ್ಗೆ ಇನ್ನು ಹೆಚ್ಚು ಮಾತನಾಡೋದು ಬೇಕಾಗಿಲ್ಲ ಅನ್ನೋದಾಗಿ ಅವರ ಪೋಸ್ಟ್ನಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಆ ಪೋಸ್ಟ್ನಲ್ಲಿ ಈ ಎಲ್ಲ ವಿಷಯಗಳನ್ನು ಸ್ಮೃತಿ ಮಂದಾನ ಉಲ್ಲೇಖಿಸಿಕೊಂಡಿದ್ದಾರೆ. ಮುಂದುವರಿದು ಹೆಚ್ಚಿನ ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಹೋಗ್ತೀವಿ. ನಮಗೆ ಮುಂದುವರಿಯಲು ಅವಕಾಶವನ್ನು ನೀಡಬೇಕು, ನಮ್ಮ ಬದುಕಿನಲ್ಲಿ ನಮ್ಮದೇ ಆದಂತಹ ಕರಿಯರ್ ಲೈಫ್ ಇದೆ, ನಮ್ಗೆ ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಮ್ಮೆಲ್ಲರನ್ನ ಒಂದು ಉದ್ದೇಶ ಮುನ್ನಡೆಸ್ತದೆ, ಏನು ಅದ್ರ ಗುರಿ ಏನಿರುತ್ತಲ್ಲ ಅದರಿಂದ ನಾವು ಹೋಗ್ತಾ ಇರ್ತೀವಿ. ಯಾವಾಗಲೂ ದೇಶವನ್ನು ಪ್ರತಿನಿಧಿಸುವುದೇ ಉದ್ದೇಶ ಆಗಿದೆ. ನಾನು ಭಾರತಕ್ಕಾಗಿ ದೀರ್ಘಕಾಲ ಆಡುವುದನ್ನು, ಟ್ರೋಫಿಗಳನ್ನು ಗೆಲ್ಲುವುದನ್ನು ಮುಂದುವರಿಸಲು ಆಶಿಸ್ತೇನೆ. ಟ್ರೋಫಿಗಳನ್ನು ತಂದುಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ, ಅದುವೇ ನನ್ನ ಉದ್ದೇಶ. ನಿಮ್ಮ ಬೆಂಬಲಕ್ಕೆ ಧನ್ಯವಾದ, ಇದು ಮುಂದುವರಿಯುವ ಸಮಯ ಅಂತ ಸ್ಮೃತಿ ತಮ್ಮ ಪೋಸ್ಟ್ನಲ್ಲಿ ಭಾವನಾತ್ಮಕವಾಗಿ ಬರೆದುಕೊಂಡಿದ್ದಾರೆ. ಜಾಲತಾಣದಲ್ಲಿ ಭಾವನಾತ್ಮಕವಾಗಿ ಈ ರೀತಿಯ ಒಂದು ಪೋಸ್ಟ್ ಮಾಡಿದ್ದಾರೆ. RCB ವಿನ್ ಆದ ಬಳಿಕ, ಅಂದರೆ ಮಹಿಳಾ ಕ್ರಿಕೆಟ್ನಲ್ಲೂ ಕೂಡ, ಮಹಿಳಾ ವುಮೆನ್ ಪ್ರೀಮಿಯರ್ ಲೀಗಲ್ಲೂ ಕೂಡ RCBಯನ್ನು ಗೆಲ್ಲಿಸಿಕೊಟ್ಟಂತಹ ನಾಯಕಿ ಸ್ಮೃತಿ ಮಂದಾನ. ಸೊ ಅದಾದ ಬಳಿಕ ಅವರು ಒಂದಿಷ್ಟು ಮಹಿಳಾ ಕ್ರಿಕೆಟ್ನಲ್ಲಿ ಪ್ರವರ್ಧಮಾನಕ್ಕೆ ಬಂದಿದ್ದರು. ಮಹಿಳಾ ಏಷ್ಯಾ ಕಪ್ನಲ್ಲೂ ಕೂಡ ಒಂದು ಅತ್ಯುತ್ತಮ ಸಾಧನೆಯನ್ನು ಮಾಡಿದಿರುವುದು. ಭಾರತೀಯ ಮಹಿಳಾ ಕ್ರಿಕೆಟ್ನ ಉಪನಾಯಕಿಯಾಗಿಯೂ ಕೂಡ ತಂಡವನ್ನು ಸಮರ್ಥವಾಗಿ ನಿಭಾಯಿಸುವಲ್ಲಿ, ಸಮರ್ಥವಾಗಿ ಮುನ್ನಡೆಸುವಲ್ಲಿ ಸ್ಮೃತಿ ಅವರ ಪಾತ್ರವೂ ಕೂಡ ಬಹಳ ದೊಡ್ಡದು. ಅದಾದ ಬಳಿಕ, ಗೆದ್ದ ಬಳಿಕ ಈಗ ಮದುವೆಗೆ ನಿಶ್ಚಿತ ಆಗಿತ್ತು. ನಿಶ್ಚಿತಾರ್ಥ ಬಹಳ ಅದ್ದೂರಿಯಾಗಿ ಉಭಯ ಕುಟುಂಬಗಳು ನೆರವೇರಿಸಿಕೊಂಡಿದ್ವು. ಅದಾದ ಬಳಿಕ ಸ್ಮೃತಿಯವರ ತಂದೆಗೆ ಹುಡುಗನ ಬಗ್ಗೆ ಒಂದಿಷ್ಟು ಒಂದು ಅಸಮಾಧಾನ ಹುಟ್ಟಿತ್ತು. ಅಂದರೆ ಆ ಹುಡುಗನಿಗೆ ಈ ಹಿಂದೆ ಒಂದು ಸಂಬಂಧ ಇತ್ತು, ಅವರು ಈಗಲೂ ಕೂಡ ಅಫೇರಲ್ಲಿ ಇದ್ದಾರೆ ಅನ್ನೋದಾಗಿ
ಸೊ ಹಾಗಾಗಿ ಈ ಕುಟುಂಬ ಮಾಡಿಕೊಂಡಂತಹ ಈ ಮದುವೆ ನಿಶ್ಚಿತಾರ್ಥ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಮಾಜಿಕ ವಲಯದಲ್ಲಿ ಕೇಳಿ ಬಂದಿತ್ತು. ಅದಕ್ಕೆ ಈಗ ಕಂಪ್ಲೀಟ್ ಆಗಿ ತೆರೆ ಎಳೆಯುವಂತಹ ಪ್ರಯತ್ನವನ್ನು ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಾನ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಸ್ಪಷ್ಟನೆಯನ್ನು ನೀಡುವುದರ ಮುಖೇನ ತೆರೆ ಎಳೆದಿದ್ದಾರೆ.